ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಡಾಕ್ಟರ್ ಅಂಬರೀಷ್ ಅವರು, ಕರೇಟೆ ಕಿಂಗ್ ಶಂಕರ್ ನಾಗ್ ಅವರು, ಟೈಗರ್ ಪ್ರಭಾಕರ್ ಅವರು ಮತ್ತು ರೊಮ್ಯಾಂಟಿಕ್ ಕಿಂಗ್ ಅನಂತ್ ನಾಗ್ ಅವರು. ಇದರಲ್ಲಿ ಶಂಕರ್ ನಾಗ್ ಅವ್ರನ್ನ ಬಿಟ್ಟು ಎಲ್ಲರೂ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಕೊಟ್ಟಿದ್ದಾರೆ. ಅದರಲ್ಲಿ ಬೆಸ್ಟ್ 15 ಮೂವೀಸ್ ನ ಸೆಲೆಕ್ಟ್ ಮಾಡಿ ನಿಮ್ ಮುಂದೆ ಇಡ್ತಾ ಇದೀವಿ. ಇದನ್ನ ನಾವು ಯಾವ ತರ ಸೆಲೆಕ್ಟ್ ಮಾಡಿದೀವಿ ಅಂದ್ರೆ, ಈ ಸಿನಿಮಾಗಳು ರಿಲೀಸ್ ಆಗುವಾಗ ಮಾತ್ರ ಅಲ್ಲ, ರಿಲೀಸ್ ಆದ್ಮೇಲೆನೂ 80s 90s ಅಲ್ಲಿ VHS ಕ್ಯಾಸೆಟ್ಸ್ ಬರ್ತಾ ಇತ್ತು. ಆ ತರ ಹೆಚ್ಚಿನ ವಿಡಿಯೋ ಕ್ಯಾಸೆಟ್ಸ್ ಯಾವ್ದು ಸೇಲ್ ಆಗ್ತಾ ಇತ್ತು. ನಂತರ 2000 ನಂತರ ಸಿಡಿಸ್ ಬರ್ತಾ ಇತ್ತು. ಆ ಪೀರಿಯಡ್ ಅಲ್ಲಿ ಯಾವ ಸಿನಿಮಾದು ಸಿಡಿಸ್ ಜಾಸ್ತಿ ಸೇಲ್ ಆಗ್ತಾ ಇತ್ತು, ಅದ್ರ ನಂತರ ಡಿವಿಡಿಸ್ ಬರ್ತಾ ಇತ್ತು. ಯಾವ ಸಿನಿಮಾದ ಡಿವಿಡಿ ಹೆಚ್ಚಿಗೆ ಬಿಸ್ನೆಸ್ ಆಗ್ತಾ ಇತ್ತು. ಈಗ ಕೆಲವು ಸಿನಿಮಾಗಳು ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ. ಅದರಲ್ಲಿ ಎಷ್ಟು ಜನ ಸಿನಿಮಾನ ನೋಡ್ತಾ ಇದಾರೆ, ಇದಷ್ಟು ಟೋಟಲ್ ಮಾಡಿ ಅದರಲ್ಲಿ 15 ಸಿನಿಮಾನ ಆಯ್ಕೆ ಮಾಡಿ ಅದನ್ನ ನಿಮ್ ಮುಂದೆ ಇಡ್ತಾ ಇದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪಂಡೇರಿಬಾಯಿ ಅವರು ಆಕ್ಟ್ ಮಾಡಿ, ಹುಣಸೂರ್ ಕೃಷ್ಣಮೂರ್ತಿ ಅವರು ಡೈರೆಕ್ಟ್ ಮಾಡಿ, KV ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿರೋ ಸತ್ಯ ಹರಿಶ್ಚಂದ್ರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗುವಾಗ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ಈ ಸಿನಿಮಾನ 1990s ಅಲ್ಲಿ ರಿಲೀಸ್ ಮಾಡ್ತಾರೆ. ಆವಾಗ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮತ್ತೆ 2008 ಅಲ್ಲಿ ಸತ್ಯ ಹರಿಶ್ಚಂದ್ರನ ಕಲರ್ ವರ್ಷನ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಆವಾಗ್ಲೂ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಸೊ ಟಾಪ್ 15 ಲಿಸ್ಟ್ ಅಲ್ಲಿ ಸತ್ಯ ಹರಿಶ್ಚಂದ್ರ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಪುಟ್ಟಣ್ಣ ಕಣಗಲ್ ಅವರು ಡೈರೆಕ್ಟ್ ಮಾಡಿ, ಎನ್ ವೀರಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿರೋ ನಾಗರ ಹಾವು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುತ್ತೆ. ನಂತರ ಅದನ್ನ 80s ಅಲ್ಲಿ ರಿಲೀಸ್ ಮಾಡ್ತಾರೆ. ಆವಾಗ್ಲೂ ಈ ಸಿನಿಮಾ ಒಂದು ಹೊಸ ದಾಖಲೆಯನ್ನ ಕ್ರಿಯೇಟ್ ಮಾಡುತ್ತೆ. ನಂತರ ಈ ಸಿನಿಮಾನ 2018 ನಲ್ಲಿ ಡಿಜಿಟಲ್ ವರ್ಷನ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಆವಾಗ್ಲೂ ಒಂದು ದೊಡ್ಡ ರೆಕಾರ್ಡ್ ನ ಕ್ರಿಯೇಟ್ ಮಾಡುತ್ತೆ. ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ನಾಗರಹಾವು ಸಿನಿಮಾನು ಒಂದಾಗಿರುತ್ತೆ. ಅಂಬರೀಷ್ ಅವರು, ಜೈ ಜಗದೀಶ್ ಅವರು ಮತ್ತು ರಾಮಕೃಷ್ಣ ಅವರು ಆಕ್ಟ್ ಮಾಡಿ, ಪುಟ್ಟಣ್ಣ ಕಣಗಲ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಪಡುವಾರಲ್ಲಿ ಪಾಂಡವರು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ. ಅದು ಮಾತ್ರ ಅಲ್ಲ, ಅಂಬರೀಷ್ ಅವರ ಸಿನಿಮಾ ಕೆರಿಯರ್ ಅಲ್ಲೇ ಒನ್ ಆಫ್ ದಿ ಎವರ್ ಗ್ರೀನ್ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ. ಅಂಬರೀಷ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಪಡುವಾರಲ್ಲಿ ಪಾಂಡವರು ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ಸುಂದರ್ ಕೃಷ್ಣ ಅರಸ್ ಅವರು ಆಕ್ಟ್ ಮಾಡಿ, ಗಿರೀಶ್ ಕಾರ್ನಾಡ್ ಅವರು ಡೈರೆಕ್ಟ್ ಮಾಡಿ, ಎನ್ ಲಕ್ಷ್ಮೀಪತಿ ಮತ್ತು ಕೆ ನಾರಾಯಣ್ ಅವರು ಪ್ರೊಡ್ಯೂಸ್ ಮಾಡಿರೋ ಒಂದಾನೊಂದು ಕಾಲದಲ್ಲಿ ಅನ್ನೋ ಸಿನಿಮಾ. ಈ ಸಿನಿಮಾ ಶಂಕರ್ ನಾಗ್ ಅವರ ಸಿನಿಮಾ ಕೆರಿಯರ್ ಅಲ್ಲೇ ಒನ್ ಆಫ್ ದಿ ಟಾಪ್ ಅಂದ್ರೆ ಅದು ತಪ್ಪಾಗಲ್ಲ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಒಂದಾನೊಂದು ಕಾಲದಲ್ಲಿ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ಕಲ್ಪನಾ ಅವರು ಆಕ್ಟ್ ಮಾಡಿ, ದೊರೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಬಯಲು ದಾರಿ ಅನ್ನೋ ಸಿನಿಮಾ. ಅನಂತ್ ನಾಗ್ ಅವರ ಫಿಲ್ಮ್ ಕೆರಿಯರ್ ಗೆ ಮೊದಲನೇ ಸಕ್ಸಸ್ ಕೊಟ್ಟಿರೋ ಸಿನಿಮಾ ಅಂದ್ರೆ ಅದು ಬಯಲು ದಾರಿ ಸಿನಿಮಾನೇ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಬಯಲು ದಾರಿ ಸಿನಿಮಾನು ಒಂದಾಗಿರುತ್ತೆ. ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಆರ್ ತಿಮ್ಮಯ್ಯ ಮತ್ತು ಎಂ ಕೃಷ್ಣ ಅವರು ಪ್ರೊಡ್ಯೂಸ್ ಮಾಡಿರೋ ಮಹಾಪ್ರಚಂಡರು ಅನ್ನೋ ಸಿನಿಮಾ. ಈ ಸಿನಿಮಾನಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಎಷ್ಟು ಮೈಲೇಜ್ ಸಿಗುತ್ತೋ, ಅಂಬರೀಷ್ ಅವ್ರಿಗೆ ಎಷ್ಟು ಮೈಲೇಜ್ ಸಿಗುತ್ತೋ ಅಷ್ಟೇ ಟೈಗರ್ ಪ್ರಭಾಕರ್ ಅವ್ರಿಗೂ ಸಿಗುತ್ತೆ. ಕಾರಣ ಟೈಗರ್ ಪ್ರಭಾಕರ್ ಪಾತ್ರನ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ. ಟೈಗರ್ ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಮಹಾಪ್ರಚಂಡರು ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಜಯಂತಿ ಅವರು ಆಕ್ಟ್ ಮಾಡಿ, ದೊರೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ, KCN ಗೌಡ ಅವರು ಪ್ರೊಡ್ಯೂಸ್ ಮಾಡಿರೋ ಕಸ್ತೂರಿ ನಿವಾಸ ಅನ್ನೋ ಸಿನಿಮಾ. ಈ ಸಿನಿಮಾನ ಯಾವಾಗೆಲ್ಲ ರೀ ರಿಲೀಸ್ ಮಾಡಿದ್ರು ಆವಾಗೆಲ್ಲ ಸಕ್ಸಸ್ ಕಂಡಿರುವಂತಹ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಕಸ್ತೂರಿ ನಿವಾಸನು ಒಂದಾಗಿರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಲೋಕೇಶ್ ಅವರು ಆಕ್ಟ್ ಮಾಡಿ, ಸಿದ್ದಲಿಂಗಯ್ಯ ಅವರು ಡೈರೆಕ್ಟ್ ಮಾಡಿ, ಎನ್ ವೀರಸ್ವಾಮಿ ಅವರು ಮತ್ತು ಚಂದುಲಾಲ್ ಜೈನ್ ಅವರು ಪ್ರೊಡ್ಯೂಸ್ ಮಾಡಿರೋ ಭೂತಯ್ಯನ ಮಗ ಅಯ್ಯು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗುವಾಗ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ. ಅದ ನಂತರ ಈ ಸಿನಿಮಾನ 90s ಅಲ್ಲಿ ರಿಲೀಸ್ ಮಾಡ್ತಾರೆ. 125 ದಿನ ಕ್ರಾಸ್ ಮಾಡುತ್ತೆ. ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಭೂತಯ್ಯನ ಮಗ ಅಯ್ಯುನು ಒಂದಾಗಿರುತ್ತೆ. ಅಂಬರೀಷ್ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, HN ಮಾರುತಿ ವೇಣುಗೋಪಾಲ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಂತ ಅನ್ನೋ ಸಿನಿಮಾ. ಈ ಸಿನಿಮಾ ಅಂಬರೀಷ್ ಅವರ ಸಿನಿಮಾ ಕೆರಿಯರ್ ಗೆ ಸ್ಟಾರ್ ವ್ಯಾಲ್ಯೂ ಕೊಟ್ಟಿರುವಂತ ಸಿನಿಮಾ. ಅಂಬರೀಷ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಅಂತ ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, AL ಅಭಯ್ ನಾಯ್ಡು ಅವರು ಪ್ರೊಡ್ಯೂಸ್ ಮಾಡಿರೋ ಸೀತಾರಾಮು ಅನ್ನೋ ಸಿನಿಮಾ. ಶಂಕರ್ ನಾಗ್ ಅವರ ಸಿನಿಮಾ ಕೆರಿಯರ್ ಅಲ್ಲೇ ಮೊದಲನೇ ಬ್ಲಾಕ್ ಬಸ್ಟರ್ ಕೊಟ್ಟಿರುವಂತ ಸಿನಿಮಾ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಸೀತಾರಾಮು ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, ಸಿ ಜಯರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ನಾನ್ ನಿನ್ನ ಬಿಡಲಾರೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗೋ ಟೈಮ್ ಅಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ. ಅದು ಮಾತ್ರ ಅಲ್ಲ, ಅನಂತ್ ನಾಗ್ ಅವರು ಮತ್ತು ಲಕ್ಷ್ಮಿ ಅವರ ಸಕ್ಸಸ್ಫುಲ್ ಪೇರ್ ಅಂತ ಈ ಸಿನಿಮಾ ಇಂದ ಶುರುವಾಗುತ್ತೆ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ನಾನ್ ನಿನ್ನ ಬಿಡಲಾರೆ ಸಿನಿಮಾನು ಒಂದಾಗಿರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ಶಂಕರ್ ನಾಗ್ ಅವರು ಆಕ್ಟ್ ಮಾಡಿ, ಟೈಗರ್ ಪ್ರಭಾಕರ್ ಅವರು ಡೈರೆಕ್ಟ್ ಮಾಡಿ, ಕೆ ಸುಕುಮಾರನ್ ಅವರು ಪ್ರೊಡ್ಯೂಸ್ ಮಾಡಿರೋ ಶಕ್ತಿ ಅನ್ನೋ ಸಿನಿಮಾ. ಟೈಗರ್ ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಶಕ್ತಿ ಸಿನಿಮಾನು
ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಭಾರತಿ ಅವರು ಆಕ್ಟ್ ಮಾಡಿ, ಸಿದ್ದಲಿಂಗಯ್ಯ ಅವರು ಡೈರೆಕ್ಟ್ ಮಾಡಿ, ಆರ್ ಲಕ್ಷ್ಮಣ್ ಮತ್ತು ಗೋಪಾಲ್ ಅವರು ಪ್ರೊಡ್ಯೂಸ್ ಮಾಡಿರೋ ಬಂಗಾರದ ಮನುಷ್ಯ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿ ಒಂದು ದೊಡ್ಡ ದಾಖಲೆನ ಕ್ರಿಯೇಟ್ ಮಾಡುತ್ತೆ. ಆ ದಾಖಲೆನ ಇದುವರೆಗೂ ಯಾರು ಬ್ರೇಕ್ ಮಾಡಿಲ್ಲ, ಇನ್ನು ಮುಂದೆ ಬ್ರೇಕ್ ಮಾಡೋಕ್ಕೂ ಆಗಲ್ಲ. ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಬಂಗಾರದ ಮನುಷ್ಯನು ಒಂದಾಗಿರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಭಾರತಿ ಅವರು ಆಕ್ಟ್ ಮಾಡಿ, ಟಿ.ಎಸ್. ನಾಗಾಭರಣ ಅವರು ಡೈರೆಕ್ಟ್ ಮಾಡಿ, ಬಿ.ಎಸ್. ಸೋಮಸುಂದರ್ ಮತ್ತು ಟಿ.ಎಸ್. ನರಸಿಂಹನ್ ಅವರು ಪ್ರೊಡ್ಯೂಸ್ ಮಾಡಿರೋ ಬಂಗಾರದ ಜಿಂಕೆ ಅನ್ನೋ ಸಿನಿಮಾ. ಈ ಸಿನಿಮಾ ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾ. ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಬಂಗಾರದ ಜಿಂಕೆನು ಒಂದಾಗಿರುತ್ತೆ. ಅಂಬರೀಶ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಪುಟ್ಟಣ್ಣ ಕಣಗಲ್ ಅವರು ಡೈರೆಕ್ಟ್ ಮಾಡಿ, ಬಿ. ತಿಮ್ಮಣ್ಣ ಅವರು ಪ್ರೊಡ್ಯೂಸ್ ಮಾಡಿರೋ ರಂಗನಾಯಕಿ ಅನ್ನೋ ಸಿನಿಮಾ. ಅಂಬರೀಶ್ ಅವ್ರ ಬಗ್ಗೆ ಮಾತಾಡುವಾಗ ರಂಗನಾಯಕಿ ಸಿನಿಮಾ ಬಗ್ಗೆ ಮಾತಾಡದೇ ಇರಕ್ಕಾಗಲ್ಲ. ಕಾರಣ ಬರೀ ಎಕ್ಸ್ಪ್ರೆಷನ್ ಅಲ್ಲೇ ಜನಗಳ ಕಣ್ಣಲ್ಲಿ ನೀರು ತುಂಬಿಸಿದ್ದು ಅಂದ್ರೆ ಅದು ರಂಗನಾಯಕಿ ಸಿನಿಮಾನಲ್ಲೇ. ಅಂಬರೀಶ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ರಂಗನಾಯಕಿ ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ಗಾಯತ್ರಿ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, ಸಿ. ಜಯರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಆಟೋ ರಾಜ ಅನ್ನೋ ಸಿನಿಮಾ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಆಟೋ ರಾಜ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, ದೊರೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ, ರಮೇಶ್ ಮತ್ತು ರಿಚಿ ಅವರು ಪ್ರೊಡ್ಯೂಸ್ ಮಾಡಿರೋ ಬೆಂಕಿಯ ಬಳೆ ಅನ್ನೋ ಸಿನಿಮಾ. ಈ ಸಿನಿಮಾ 1983 ನಲ್ಲಿ ಒನ್ ಆಫ್ ದಿ ಟಾಪ್ ಕಲೆಕ್ಷನ್ ಸಿನಿಮಾ ಆಗಿರುತ್ತೆ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಬೆಂಕಿಯ ಬಳೆ ಸಿನಿಮಾನು ಒಂದಾಗಿರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಕೆ.ಎನ್. ಚಂದ್ರಶೇಖರ್ ಶರ್ಮಾ ಅವರು ಡೈರೆಕ್ಟ್ ಮಾಡಿ, ಬಿ.ವಿ. ರಾಧಾ ಅವರು ಪ್ರೊಡ್ಯೂಸ್ ಮಾಡಿರೋ ಮುತ್ತೈದೆ ಭಾಗ್ಯ ಅನ್ನೋ ಸಿನಿಮಾ. ಈ ಸಿನಿಮಾ ಟೈಗರ್ ಪ್ರಭಾಕರ್ ಅವರ ಹೀರೋ ಕೆರಿಯರ್ ಅಲ್ಲೇ ಮೊದಲನೇ ಸಿಲ್ವರ್ ಜೂಬ್ಲಿ ಕಂಡ ಸಿನಿಮಾ. ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಮುತ್ತೈದೆ ಭಾಗ್ಯ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, ಎಂ.ಪಿ. ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿರೋ ಗಂಧದ ಗುಡಿ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಈ ಸಿನಿಮಾನ ಯಾವಾಗೆಲ್ಲ ರಿಲೀಸ್ ಮಾಡಿದ್ರು ಆವಾಗೆಲ್ಲ ಒಂದು ದೊಡ್ಡ ದಾಖಲೆನ ಕ್ರಿಯೇಟ್ ಮಾಡುತ್ತೆ. ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಗಂಧದ ಗುಡಿ ಸಿನಿಮಾನು ಒಂದಾಗಿರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಶ್ರೀಪ್ರಿಯಾ ಅವರು ಆಕ್ಟ್ ಮಾಡಿ, ಕೆ.ಎಸ್.ಎಲ್. ಸ್ವಾಮಿ ಅವರು ಡೈರೆಕ್ಟ್ ಮಾಡಿ, ಶಶಿರೇಖಾ ಅವರು ಪ್ರೊಡ್ಯೂಸ್ ಮಾಡಿರೋ ಜಿಮ್ಮಿಗಲ್ಲು ಅನ್ನೋ ಸಿನಿಮಾ ಆ ವರ್ಷದಲ್ಲಿ ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಜಿಮ್ಮಿಗಲ್ಲು ಸಿನಿಮಾನು ಒಂದಾಗಿರುತ್ತೆ. ಅಂಬರೀಶ್ ಅವರು ಮತ್ತು ಅಂಬಿಕಾ ಅವರು ಆಕ್ಟ್ ಮಾಡಿ, ವಿ. ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಎನ್. ವೀರಸ್ವಾಮಿ ಅವರು ಮತ್ತು ವಿ. ರವಿಚಂದ್ರನ್ ಅವರು ಪ್ರೊಡ್ಯೂಸ್ ಮಾಡಿರೋ ಚಕ್ರವ್ಯೂಹ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗುತ್ತೆ. ಅಂಬರೀಶ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಚಕ್ರವ್ಯೂಹ ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ಅನಂತ್ ನಾಗ್ ಅವರು ಆಕ್ಟ್ ಮಾಡಿ, ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿ, ಅನಂತ್ ನಾಗ್ ಅವರು ಮತ್ತು ಶಂಕರ್ ನಾಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಿಂಚಿನ ಓಟ ಅನ್ನೋ ಸಿನಿಮಾ. ಈ ಸಿನಿಮಾ ಶಂಕರ್ ನಾಗ್ ಕೆರಿಯರ್ ಅಲ್ಲೇ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಅಂತ ಆಗುತ್ತೆ. ಕಾರಣ ಅವರ ಡೈರೆಕ್ಷನ್ ಗೆ ಮೊದಲನೇ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿರುವಂತ ಸಿನಿಮಾ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಮಿಂಚಿನ ಓಟ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, ಕೆ.ವಿ. ಜಯರಾಮ್ ಅವರು ಡೈರೆಕ್ಟ್ ಮಾಡಿ, ಕಲಾನಿಕೇತನ್ ಅವರು ಪ್ರೊಡ್ಯೂಸ್ ಮಾಡಿರೋ ಮುದುಡಿದ ತಾವರೆ ಅರಳಿತು ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿನ ಕಾಲಕ್ಕೆ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಮುದುಡಿದ ತಾವರೆ ಅರಳಿತು ಸಿನಿಮಾನು ಒಂದಾಗಿರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ದೀಪಾ ಅವರು ಆಕ್ಟ್ ಮಾಡಿ, ಎ.ಟಿ. ರಘು ಅವರು ಡೈರೆಕ್ಟ್ ಮಾಡಿ, ಎಂ.ಪಿ. ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿರೋ ಕಾಡಿನ ರಾಜ ಅನ್ನೋ ಸಿನಿಮಾ. ಟೈಗರ್ ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಕಾಡಿನ ರಾಜ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಲೀಲಾವತಿ ಅವರು ಆಕ್ಟ್ ಮಾಡಿ, ಹುಣಸೂರು ಕೃಷ್ಣಮೂರ್ತಿ ಅವರು ಡೈರೆಕ್ಟ್ ಮಾಡಿ, ಎನ್.ಆರ್. ಅನುರಾಧ ದೇವಿ ಅವರು ಪ್ರೊಡ್ಯೂಸ್ ಮಾಡಿರೋ ಭಕ್ತ ಕುಂಬಾರ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ದಾಖಲೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಸುಮಾರು ಅವಾರ್ಡ್ ಗಳನ್ನ ತಗೊಳುತ್ತೆ. ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಭಕ್ತ ಕುಂಬಾರ ಸಿನಿಮಾನು ಒಂದಾಗಿರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಕಾಜಲ್ ಕಿರಣ್ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಎಂ. ಪಾಂಡುರಂಗನ್ ಮತ್ತು ಎಂ. ರಾಮಲಿಂಗಂ ಅವರು ಪ್ರೊಡ್ಯೂಸ್ ಮಾಡಿರೋ ಸಾಹಸ ಸಿಂಹ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ಅದು ಮಾತ್ರ ಅಲ್ಲ, ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಅನ್ನೋ ಒಂದು ಟೈಟಲ್ ತಂದು ಕೊಟ್ಟಿರುವಂತಹ ಸಿನಿಮಾ. ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಸಾಹಸ ಸಿಂಹ ಸಿನಿಮಾನು ಒಂದಾಗಿರುತ್ತೆ. ಅಂಬರೀಶ್ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, ಎಚ್.ಆರ್. ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಮೋಹನ್ ಶರ್ಮಾ ಅವರು ಮತ್ತು ಜಯರಾಜ್ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಟೋನಿ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ಅಂಬರೀಶ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಟೋನಿ ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ಅಕ್ಷತಾ ರಾವ್ ಅವರು ಆಕ್ಟ್ ಮಾಡಿ, ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿ, ಪ್ರಮೋದ್ ನಾರಾಯಣ್ ಅವರು ಪ್ರೊಡ್ಯೂಸ್ ಮಾಡಿರೋ ಗೀತಾ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಟೈಮ್ ಅಲ್ಲಿ ಆವರೇಜ್ ಸಿನಿಮಾ ಆಗಿದ್ರು. ಅದ ನಂತರ ಜನಗಳು ಈ ಸಿನಿಮಾನ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾರೆ. ಅಂದ್ರೆ ದೂರದರ್ಶನ್ ಅಲ್ಲಿ ಟೆಲಿಕಾಸ್ಟ್ ಮಾಡುವಾಗಲಿ, ಸಿಡಿಸ್ ಮತ್ತು ಡಿವಿಡಿಸ್ ಅಲ್ಲಿ ಆಗಲಿ, ಈಗ ಟೆಲಿಕಾಸ್ಟ್ ಮಾಡಿರೋ ಸ್ಯಾಟಲೈಟ್ ಚಾನೆಲ್ ಗಳಲ್ಲಿ ಆಗಲಿ ಅಥವಾ ಯೂಟ್ಯೂಬ್ ಅಲ್ಲಿ ಆಗಲಿ ಎಲ್ಲಾ ಕಡೆನೂ ಚೆನ್ನಾಗಿ ರಿಸೀವ್ ಮಾಡ್ತಾರೆ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಗೀತಾ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, ಕೆ.ವಿ. ಜಯರಾಮ್ ಅವರು ಡೈರೆಕ್ಟ್ ಮಾಡಿ, ಮೀನಾಕ್ಷಿ ಜಯರಾಮ್ ರೋಹಿಣಿ ಅವರು ಪ್ರೊಡ್ಯೂಸ್ ಮಾಡಿರೋ ಅರುಣ ರಾಗ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಅರುಣ ರಾಗ ಸಿನಿಮಾನು ಒಂದಾಗಿರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ, ಬಿ. ಸುಬ್ಬರಾವ್ ಅವರು ಡೈರೆಕ್ಟ್ ಮಾಡಿ, ಎಚ್.ಡಿ. ಗಂಗಾರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ತಾಯಿ ಮಮತೆ ಅನ್ನೋ ಸಿನಿಮಾ. ಟೈಗರ್ ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ತಾಯಿ ಮಮತೆ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು
ಮಂಜುಳಾ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, ಟಿ ವೇಣುಗೋಪಾಲ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಯೂರ ಅನ್ನೋ ಸಿನಿಮಾ. ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಯಾವಾಗೆಲ್ಲ ಈ ಸಿನಿಮಾನ ರಿಲೀಸ್ ಮಾಡ್ತಾರೋ ಆವಾಗೆಲ್ಲ ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಮಯೂರ ಸಿನಿಮಾನು ಒಂದಾಗಿರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಸುಹಾಸಿನಿ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಬಂಧನ ಅನ್ನೋ ಸಿನಿಮಾ. ಈ ಸಿನಿಮಾ ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಈ ಸಿನಿಮಾ ಯಾವಾಗೆಲ್ಲ ರಿಲೀಸ್ ಆಗುತ್ತೋ ಆವಾಗೆಲ್ಲ ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡುತ್ತೆ. ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಬಂಧನ ಸಿನಿಮಾನು ಒಂದಾಗಿರುತ್ತೆ. ಅಂಬರೀಶ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, ಸಂಗ್ರಾಮ್ ಸಿಂಗ್ ಮತ್ತು ಜಯರಾಜ್ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿರೋ ತಿರುಗು ಬಾಣ ಅನ್ನೋ ಸಿನಿಮಾ. ಅಂಬರೀಶ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ತಿರುಗು ಬಾಣ ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, SA ಚಂದ್ರಶೇಖರ್ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ನ್ಯಾಯ ಎಲ್ಲಿದೆ ಅನ್ನೋ ಸಿನಿಮಾ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ನ್ಯಾಯ ಎಲ್ಲಿದೆ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ಮಹಾಲಕ್ಷ್ಮಿ ಅವರು ಆಕ್ಟ್ ಮಾಡಿ, ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿ, ಶೋಭಾ ಪ್ರಕಾಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಹೆಂತಿಗೆ ಹೇಳ್ಬೇಡಿ ಅನ್ನೋ ಸಿನಿಮಾ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಹೆಂತಿಗೆ ಹೇಳ್ಬೇಡಿ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು, ಲಕ್ಷ್ಮಿ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ದೊರೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ, ಮೋಹನ್ ಶರ್ಮಾ ಅವರು ಪ್ರೊಡ್ಯೂಸ್ ಮಾಡಿರೋ ಸೇಡಿನ ಹಕ್ಕಿ ಅನ್ನೋ ಸಿನಿಮಾ. ಟೈಗರ್ ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಸೇಡಿನ ಹಕ್ಕಿ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಸರೋಜಾದೇವಿ ಅವರು ಆಕ್ಟ್ ಮಾಡಿ, ಹುಣಸೂರು ಕೃಷ್ಣಮೂರ್ತಿ ಅವರು ಡೈರೆಕ್ಟ್ ಮಾಡಿ, KCN ಚಂದ್ರಶೇಖರ್ ಅವರು ಪ್ರೊಡ್ಯೂಸ್ ಮಾಡಿರೋ ಬಬ್ರು ವಾಹನ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗುವಾಗ ಮಾತ್ರ ಅಲ್ಲ, ರಿಲೀಸ್ ಆಗುವಾಗ ಸುಮಾರು ದಾಖಲೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಬಬ್ರು ವಾಹನ ಸಿನಿಮಾನು ಒಂದಾಗಿರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಮಾಧವಿ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, GRK ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಕೈದಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗುವಾಗ ಮಾತ್ರ ಅಲ್ಲ, ಯಾವಾಗೆಲ್ಲ ರಿಲೀಸ್ ಮಾಡ್ತಾರೋ ಆವಾಗೆಲ್ಲ ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡುತ್ತೆ. ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಕೈದಿ ಸಿನಿಮಾನು ಒಂದಾಗಿರುತ್ತೆ. ಅಂಬರೀಶ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, MP ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿರೋ ಮೃಗಾಲಯ ಅನ್ನೋ ಸಿನಿಮಾ. ಅಂಬರೀಶ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಮೃಗಾಲಯ ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, SA ಚಂದ್ರಶೇಖರ್ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಗೆದ್ದ ಮಗ ಅನ್ನೋ ಸಿನಿಮಾ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಗೆದ್ದ ಮಗ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ಭಾರತಿ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಅನುರಾಧ ಸಿಂಗ್, ದುಷ್ಯಂತ್ ಸಿಂಗ್ ಮತ್ತು ಅಮೃತ್ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಮನೆಯೇ ಮಂತ್ರಾಲಯ ಅನ್ನೋ ಸಿನಿಮಾ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಮನೆಯೇ ಮಂತ್ರಾಲಯ ಸಿನಿಮಾನು ಒಂದಾಗಿರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, ರವಿ ರಾಜಾ ಅವರು ಡೈರೆಕ್ಟ್ ಮಾಡಿ, ಪ್ರಕಾಶ್ ಅವರು, ಪಾಂಡುರಂಗ ಶೆಟ್ಟಿ ಅವರು ಮತ್ತು ಸದಾಶಿವಪ್ಪ ಅವರು ಪ್ರೊಡ್ಯೂಸ್ ಮಾಡಿರೋ ಟೈಗರ್ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಪ್ರಭಾಕರ್ ಅವರಿಗೆ ಟೈಗರ್ ಅನ್ನೋ ಒಂದು ಟೈಟಲ್ ನ ತಂದುಕೊಟ್ಟಿರುವಂತ ಸಿನಿಮಾ. ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಟೈಗರ್ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬಿಕಾ ಅವರು ಮತ್ತು ಸರಿತಾ ಅವರು ಆಕ್ಟ್ ಮಾಡಿ, ಸಿಂಗೀದಂ ಶ್ರೀನಿವಾಸರಾವ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಚಲಿಸುವ ಮೋಡಗಳು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ದಾಖಲೆಗಳನ್ನ ಕ್ರಿಯೇಟ್ ಮಾಡಿರುವಂತ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಚಲಿಸುವ ಮೋಡಗಳು ಸಿನಿಮಾನು ಒಂದಾಗಿರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ರಾಧಿಕಾ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, HR ಭಾರ್ಗವ ಮತ್ತು DV ರಾಜಾರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಜೀವನ ಚಕ್ರ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ಒನ್ ಆಫ್ ದಿ ಬ್ಲಾಕ್ ಬಾಸ್ಟರ್ ಸಿನಿಮಾ. ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಜೀವನ ಚಕ್ರ ಸಿನಿಮಾನು ಒಂದಾಗಿರುತ್ತೆ. ಅಂಬರೀಶ್ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಬೇಡಿ ಅನ್ನೋ ಸಿನಿಮಾ. ಅಂಬರೀಶ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಬೇಡಿ ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ಅನಂತ್ ನಾಗ್ ಅವರು ಆಕ್ಟ್ ಮಾಡಿ, ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿ, ರಮೇಶ್ ಭಟ್ ಅವರು ಪ್ರೊಡ್ಯೂಸ್ ಮಾಡಿರೋ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅನ್ನೋ ಸಿನಿಮಾ. ಈ ಸಿನಿಮಾ ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅನ್ನೋನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ವಿನಯ್ ಪ್ರಸಾದ್ ಅವರು ಆಕ್ಟ್ ಮಾಡಿ, HS ಪನಿ ರಾಮಚಂದ್ರ ಅವರು ಡೈರೆಕ್ಟ್ ಮಾಡಿ, ಮಾಣಿಕ್ ಚಂದ್ ಅವರು ಪ್ರೊಡ್ಯೂಸ್ ಮಾಡಿರೋ ಗಣೇಶನ ಮದುವೆ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಗಣೇಶನ ಮದುವೆನು ಒಂದಾಗಿರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ಸುಜಾತಾ ಅವರು ಆಕ್ಟ್ ಮಾಡಿ, ಟೈಗರ್ ಪ್ರಭಾಕರ್ ಅವರು ಡೈರೆಕ್ಟ್ ಮಾಡಿ, ಸಂಭೋ ಶಿವರಾವ್ ಅವರು ಪ್ರೊಡ್ಯೂಸ್ ಮಾಡಿರೋ ಬಿಡಿಸದ ಬಂದ ಅನ್ನೋ ಸಿನಿಮಾ. ಟೈಗರ್ ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಬಿಡಿಸದ ಬಂದ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಮಾಧವಿ ಅವರು ಆಕ್ಟ್ ಮಾಡಿ, ಸಿಂಗೀದಂ ಶ್ರೀನಿವಾಸರಾವ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಹಾಲು ಜೇನು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗುವಾಗಲೇ ಸುಮಾರು ದಾಖಲೆಗಳನ್ನ ಕ್ರಿಯೇಟ್ ಮಾಡಿದೆ. ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಹಾಲು ಜೇನು ಸಿನಿಮಾನು ಒಂದಾಗಿರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಭವ್ಯ ಅವರು ಆಕ್ಟ್ ಮಾಡಿ, ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ನೀ ಬರೆದ ಕಾದಂಬರಿ ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿನ ಕಾಲಕ್ಕೆ ಬ್ಲಾಕ್ ಬಾಸ್ಟರ್ ಸಿನಿಮಾ. ವಿಷ್ಣುವರ್ಧನ್ ಅವರ ಟಾಪ್ 15
ಲಿಸ್ಟ್ ಅಲ್ಲಿ ನೀ ಬರದ ಕಾದಂಬರಿ ಸಿನಿಮಾನು ಒಂದಾಗಿರುತ್ತೆ. ಅಂಬರೀಶ್ ಅವರು ಮತ್ತು ಇಳವರಸಿ ಅವರು ಆಕ್ಟ್ ಮಾಡಿ, ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿ, ಎಂ ರಾಮನ್, ಡಿ ರಾಜೇಂದ್ರ ಬಾಬು ಮತ್ತು ತಂಡ ಅವರು ಪ್ರೊಡ್ಯೂಸ್ ಮಾಡಿರೋ ಒಳವಿನ ಉಡುಗೊರೆ ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿನ ಕಾಲಕ್ಕೆ ಸಿಲ್ವರ್ ಜೂಬ್ಲಿ ಓಡಿರುವಂತಹ ಸಿನಿಮಾ. ಅಂಬರೀಶ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಒಳವಿನ ಉಡುಗೊರೆ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ಶಂಕರ್ ನಾಗ್ ಅವರು ಆಕ್ಟ್ ಮಾಡಿ, ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿ, ಅನಂತ್ ನಾಗ್ ಅವರು ಮತ್ತು ಶಂಕರ್ ನಾಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಆಕ್ಸಿಡೆಂಟ್ ಅನ್ನೋ ಸಿನಿಮಾ. ಈ ಸಿನಿಮಾ ಆ ಕಾಲಕ್ಕೆ ಆವರೇಜ್ ಸಿನಿಮಾ ಆಗಿದ್ದರು. ನಂತರ ಈ ಸಿನಿಮಾನ ಸುಮಾರು ಕಡೆ ವೀಕ್ಷಿಸ್ತಾರೆ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಆಕ್ಸಿಡೆಂಟ್ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಶಶಿಕುಮಾರ್ ಅವರು ಮತ್ತು ಮಹಾಲಕ್ಷ್ಮಿ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, BH ಬುಚ್ಚಿ ರೆಡ್ಡಿ ಮತ್ತು ಚಿತ್ರಲೇಖ ಅವರು ಪ್ರೊಡ್ಯೂಸ್ ಮಾಡಿರೋ ಮನೆಯಲ್ಲಿ ಇಲಿ ಬೀದಿಯಲ್ಲಿ ಹುಲಿ ಅನ್ನೋ ಸಿನಿಮಾ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಮನೆಯಲ್ಲಿ ಇಲಿ ಬೀದಿಯಲ್ಲಿ ಹುಲಿ ಸಿನಿಮಾನು ಒಂದಾಗಿರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, ಟೈಗರ್ ಪ್ರಭಾಕರ್ ಅವರು ಡೈರೆಕ್ಟ್ ಮಾಡಿ, VSS ಮಲ್ಲಿ ಅವರು ಪ್ರೊಡ್ಯೂಸ್ ಮಾಡಿರೋ ಬಾಂಬೆ ದಾದಾ ಅನ್ನೋ ಸಿನಿಮಾ. ಈ ಸಿನಿಮಾ ಆ ಕಾಲಕ್ಕೆ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿತ್ತು. ಟೈಗರ್ ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಬಾಂಬೆ ದಾದಾ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಸರಿತಾ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, SA ಗೋವಿಂದರಾಜು ಮತ್ತು V ಭಾರತಿರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಭಕ್ತ ಪ್ರಹ್ಲಾದ ಅನ್ನೋ ಸಿನಿಮಾ. ಯಾವಾಗೆಲ್ಲ ಈ ಸಿನಿಮಾನ ರಿಲೀಸ್ ಮಾಡ್ತಾರೋ ಆವಾಗೆಲ್ಲ ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಭಕ್ತ ಪ್ರಹ್ಲಾದ ಸಿನಿಮಾನು ಒಂದಾಗಿರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಸುಹಾಸನಿ ಅವರು ಆಕ್ಟ್ ಮಾಡಿ, ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿ, ಪ್ರಭಾರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಸುಪ್ರಭಾತ ಅನ್ನೋ ಸಿನಿಮಾ. ಈ ಸಿನಿಮಾ ಆ ಕಾಲಕ್ಕೆ ಸುಮಾರು ದಾಖಲೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಸುಪ್ರಭಾತ ಸಿನಿಮಾನು ಒಂದಾಗಿರುತ್ತೆ. ಅಂಬರೀಶ್ ಅವರು ಮತ್ತು ಗೌತಮಿ ಅವರು ಆಕ್ಟ್ ಮಾಡಿ, BC ಗೌರಿಶಂಕರ್ ಅವರು ಡೈರೆಕ್ಟ್ ಮಾಡಿ, ಸಾರಾ ಗೋವಿಂದು ಮತ್ತು SV ಪ್ರಸಾದ್ ಅವರು ಪ್ರೊಡ್ಯೂಸ್ ಮಾಡಿರೋ 7 ಸುತ್ತಿನ ಕೋಟೆ ಅನ್ನೋ ಸಿನಿಮಾ. ಈ ಸಿನಿಮಾ ಆ ಕಾಲಕ್ಕೆ ಆವರೇಜ್ ಸಿನಿಮಾ ಆಗಿದ್ದರು. ಕನ್ನಡ ಚಿತ್ರರಂಗಕ್ಕೆ ಒನ್ ಆಫ್ ದಿ ಕಲ್ಟ್ ಕ್ಲಾಸಿಕ್ ಮೂವಿ ಅಂದ್ರೆ ಅದು ತಪ್ಪಾಗಲ್ಲ. ಅಂಬರೀಶ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ 7 ಸುತ್ತಿನ ಕೋಟೆ ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ದೇವರಾಜ್ ಅವರು ಆಕ್ಟ್ ಮಾಡಿ, P ನಂಜುಂಡಪ್ಪ ಅವರು ಡೈರೆಕ್ಟ್ ಮಾಡಿ, ಕೃಷ್ಣರಾಜು ಅವರು ಪ್ರೊಡ್ಯೂಸ್ ಮಾಡಿರೋ CBI ಶಂಕರ್ ಅನ್ನೋ ಸಿನಿಮಾ. ಈ ಸಿನಿಮಾ ಆ ಕಾಲಕ್ಕೆ ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಿರುವಂತಹ ಸಿನಿಮಾ. ಅದು ಮಾತ್ರ ಅಲ್ಲ, ಶಂಕರ್ ನಾಗ್ ಅವರಿಗೆ ಸ್ಟಾರ್ ವ್ಯಾಲ್ಯೂ ತಂದು ಕೊಟ್ಟಿರುವಂತಹ ಸಿನಿಮಾ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ CBI ಶಂಕರ್ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ವಿನಯ್ ಪ್ರಸಾದ್ ಅವರು ಆಕ್ಟ್ ಮಾಡಿ, ಕೂಡು ರಾಮಕೃಷ್ಣ ಅವರು ಡೈರೆಕ್ಟ್ ಮಾಡಿ, ಆಶಾ ಗುಣಶೇಖರ್ ಮತ್ತು ಪದ್ಮಲತಾ ಅವರು ಪ್ರೊಡ್ಯೂಸ್ ಮಾಡಿರೋ ಯಾರಿಗೂ ಹೇಳ್ಬೇಡಿ ಅನ್ನೋ ಸಿನಿಮಾ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಯಾರಿಗೂ ಹೇಳ್ಬೇಡಿ ಸಿನಿಮಾನು ಒಂದಾಗಿರುತ್ತೆ. ಟೈಗರ್ ಪ್ರಭಾಕರ್ ಅವರು, ಖುಷ್ಬು ಅವರು ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ, ಟೈಗರ್ ಪ್ರಭಾಕರ್ ಅವರು ಡೈರೆಕ್ಟ್ ಮಾಡಿ, ರವಿಕುಮಾರ್ ಅವರು ಮತ್ತು ರಾಮಚಂದ್ರ ಅವರು ಪ್ರೊಡ್ಯೂಸ್ ಮಾಡಿರೋ ಕಲಿಯುಗ ಭೀಮಾ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಬ್ಲಾಕ್ ಬಾಸ್ಟರ್ ಆಗಿರುವಂತಹ ಸಿನಿಮಾ. ಟೈಗರ್ ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಕಲಿಯುಗ ಭೀಮಾ ಸಿನಿಮಾನು ಒಂದಾಗಿರುತ್ತೆ. ರಾಜ್ಕುಮಾರ್ ಅವರು ಮತ್ತು ಜಯಪ್ರದಾ ಅವರು ಆಕ್ಟ್ ಮಾಡಿ, ರೇಣುಕಾ ಶರ್ಮಾ ಅವರು ಡೈರೆಕ್ಟ್ ಮಾಡಿ, VS ಗೋವಿಂದ್ ಅವರು ಪ್ರೊಡ್ಯೂಸ್ ಮಾಡಿರೋ ಕವಿರತ್ನ ಕಾಳಿದಾಸ ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿನ ಕಾಲಕ್ಕೆ ಸಿಲ್ವರ್ ಜೂಬ್ಲಿ ಓಡಿರುವಂತಹ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಕವಿರತ್ನ ಕಾಳಿದಾಸ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ರೂಪಿನಿ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, B ನಾಗಿರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿರೋ ದೇವ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ದೇವ ಸಿನಿಮಾನು ಒಂದಾಗಿರುತ್ತೆ. ಅಂಬರೀಶ್ ಅವರು ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ, ಜೋಶಿ ಅವರು ಡೈರೆಕ್ಟ್ ಮಾಡಿ, M ಸುಧಾಕರ್ ರೆಡ್ಡಿ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ನ್ಯೂ ಡೆಲ್ಲಿ ಅನ್ನೋ ಸಿನಿಮಾ. ಈ ಸಿನಿಮಾ ಆ ಕಾಲಕ್ಕೆ ಅಬೋ ಆವರೇಜ್ ಸಿನಿಮಾ ಇದ್ರು. ನಂತರ ಈ ಸಿನಿಮಾನ ಸುಮಾರು ಕಡೆ ವೀಕ್ಷಿಸಿದ್ದಾರೆ. ಅಂಬರೀಶ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ನ್ಯೂ ಡೆಲ್ಲಿ ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ದೇವರಾಜ್ ಅವರು ಆಕ್ಟ್ ಮಾಡಿ, ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ತರ್ಕ ಅನ್ನೋ ಸಿನಿಮಾ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ತರ್ಕ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ಸುಮನ್ ನಾಗರ್ಕರ್ ಅವರು ಆಕ್ಟ್ ಮಾಡಿ, ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ, BS ಮುರಳಿ ಅವರು ಪ್ರೊಡ್ಯೂಸ್ ಮಾಡಿರೋ ಬೆಳದಿಂಗಳ ಬಾಲೆ ಅನ್ನೋ ಸಿನಿಮಾ. ಈ ಸಿನಿಮಾ ಅನಂತ್ ನಾಗ್ ಅವರ ಸಿನಿಮಾ ಕೆರಿಯರ್ ಗೆ ಒನ್ ಆಫ್ ದಿ ಎವರ್ ಗ್ರೀನ್ ಸಿನಿಮಾ ಆಗಿರುತ್ತೆ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಬೆಳದಿಂಗಳ ಬಾಲೆ ಸಿನಿಮಾನು ಒಂದಾಗಿರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ಕುಮಾರಿ ರೇಖಾ ಅವರು ಆಕ್ಟ್ ಮಾಡಿ, AT ರಘು ಅವರು ಡೈರೆಕ್ಟ್ ಮಾಡಿ, ಹಲಗೂರು ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಪುಟ್ಟ ಹೆಂಡತಿ ಅನ್ನೋ ಸಿನಿಮಾ. ಟೈಗರ್ ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಪುಟ್ಟ ಹೆಂಡತಿ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಮಾಧವಿ ಅವರು ಆಕ್ಟ್ ಮಾಡಿ, MS ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, MS ಪುಟ್ಟಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿರೋ ಅನುರಾಗ ಅರಳಿತು ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಈ ಸಿನಿಮಾ ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಅನುರಾಗ ಅರಳಿತು ಸಿನಿಮಾ ಕೂಡ ಒಂದಾಗಿರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಅನಂತ್ ನಾಗ್ ಅವರು ಆಕ್ಟ್ ಮಾಡಿ, ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ, ದೊಡ್ಡಗೌಡ C ಪಾಟೀಲ್ ಅವರು ಪ್ರೊಡ್ಯೂಸ್ ಮಾಡಿರೋ ನಿಷ್ಕರ್ಷ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಈ ಸಿನಿಮಾನ ಸುಮಾರು ಜನ ಹಾಲಿವುಡ್ ರೇಂಜ್ ಸಿನಿಮಾ ಅಂತಾನೆ ಕರೀತಾ ಇದ್ರು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ನಿಷ್ಕರ್ಷ ಸಿನಿಮಾನು ಒಂದಾಗಿರುತ್ತೆ. ಅಂಬರೀಶ್ ಅವರು ಮತ್ತು ದೀಪಿಕಾ ಅವರು ಆಕ್ಟ್ ಮಾಡಿ, KV ರಾಜು ಅವರು ಡೈರೆಕ್ಟ್ ಮಾಡಿ, ಸುಧೀರ್ ಕಾಮತ್ ಅವರು ಪ್ರೊಡ್ಯೂಸ್ ಮಾಡಿರೋ ಇಂದ್ರಜಿತ್ ಅನ್ನೋ ಸಿನಿಮಾ. ಈ ಸಿನಿಮಾ ಅಂಬರೀಶ್ ಅವರ ಕೆರಿಯರ್ ಅಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್
ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ, ಆ ವರ್ಷಕ್ಕೆ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರುವಂತಹ ಸಿನಿಮಾ. ಅಂಬರೀಶ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಇಂದ್ರಜಿತ್ ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ಭವ್ಯ ಅವರು ಆಕ್ಟ್ ಮಾಡಿ, ಪಿ ನಂಜುಂಡಪ್ಪ ಅವರು ಡೈರೆಕ್ಟ್ ಮಾಡಿ, ಪಿ ನಂಜುಂಡಪ್ಪ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಸಾಂಗ್ಲಿಯಾನ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಮೆಗಾ ಹಿಟ್ ಸಿನಿಮಾ ಆಗಿರುತ್ತೆ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಸಾಂಗ್ಲಿಯಾನ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ಭಾರತಿ ಅವರು ಆಕ್ಟ್ ಮಾಡಿ, ಕವಿತಾ ಲಂಕೇಶ್ ಅವರು ಡೈರೆಕ್ಟ್ ಮಾಡಿ, ಮನೋಮೂರ್ತಿ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುತ್ತೆ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಸಿನಿಮಾನು ಒಂದಾಗಿರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ತಾರಾ ಅವರು ಆಕ್ಟ್ ಮಾಡಿ, ಟೈಗರ್ ಪ್ರಭಾಕರ್ ಅವರು ಡೈರೆಕ್ಟ್ ಮಾಡಿ, ಜಯಮಾಲಾ ಅವರು ಪ್ರೊಡ್ಯೂಸ್ ಮಾಡಿರೋ ಮಹೇಂದ್ರ ವರ್ಮಾ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುತ್ತೆ. ಟೈಗರ್ ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಮಹೇಂದ್ರ ವರ್ಮಾ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅರ್ಚನಾ ಅವರು ಆಕ್ಟ್ ಮಾಡಿ, ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿ, ಎ ದ್ವಾರಕನಾಥ್ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಒಂದು ಮುತ್ತಿನ ಕತೆ ಅನ್ನೋ ಸಿನಿಮಾ. ಈ ಸಿನಿಮಾ ಆ ಕಾಲಕ್ಕೆ ಅಬೋ ಆವರೇಜ್ ಸಿನಿಮಾ ಇದ್ರು, ಇವತ್ತಿಗೂ ಈ ಸಿನಿಮಾನ ಸುಮಾರು ಜನ ಕೊಂಡಾಡ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಒಂದು ಮುತ್ತಿನ ಕತೆ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಸಿತಾರಾ ಅವರು ಆಕ್ಟ್ ಮಾಡಿ, ಟಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿ, ವೈಜಾಗ್ ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಹಾಲುಂಡ ತವರು ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಸಿಲ್ವರ್ ಜೂಬ್ಲಿ ಸಿನಿಮಾ ಆಗಿರುತ್ತೆ. ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಹಾಲುಂಡ ತವರು ಸಿನಿಮಾನು ಒಂದಾಗಿರುತ್ತೆ. ಅಂಬರೀಶ್ ಅವರು, ಮಾಲಾಶ್ರೀ ಅವರು ಮತ್ತು ಭವ್ಯ ಅವರು ಆಕ್ಟ್ ಮಾಡಿ, MS ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, SA ಶ್ರೀನಿವಾಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಹೃದಯ ಹಾಡಿತು ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುತ್ತೆ. ಅಂಬರೀಶ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಹೃದಯ ಹಾಡಿತು ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ದೀಪಿಕಾ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, S ಶೈಲೇಂದ್ರ ಬಾಬು ಅವರು ಪ್ರೊಡ್ಯೂಸ್ ಮಾಡಿರೋ ಹೊಸ ಜೀವನ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಸೂಪರ್ ಹಿಟ್ ಸಿನಿಮಾ ಆಗಿರುತ್ತೆ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಹೊಸ ಜೀವನ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ರಕ್ಷಿತ್ ಶೆಟ್ಟಿ ಅವರು ಆಕ್ಟ್ ಮಾಡಿ, ಹೇಮಂತ್ M ರಾವ್ ಅವರು ಡೈರೆಕ್ಟ್ ಮಾಡಿ, ಪುಷ್ಪಕರ ಮಲ್ಲಿಕಾರ್ಜುನ ಅಯ್ಯ ಅವರು ಪ್ರೊಡ್ಯೂಸ್ ಮಾಡಿರೋ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುತ್ತೆ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಒಂದಾಗಿರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ವಿನಯ್ ಪ್ರಸಾದ್ ಅವರು ಆಕ್ಟ್ ಮಾಡಿ, ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿ, ವೈಜಾಗ್ ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಕರುಳಿನ ಕೂಗು ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುತ್ತೆ. ಟೈಗರ್ ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಕರುಳಿನ ಕೂಗು ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಮಾಧವಿ ಅವರು ಆಕ್ಟ್ ಮಾಡಿ, ದೊರೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಜೀವನ ಚೈತ್ರ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುತ್ತೆ. ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಜೀವನ ಚೈತ್ರ ಸಿನಿಮಾನು ಒಂದಾಗಿರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಪ್ರೇಮ ಅವರು ಆಕ್ಟ್ ಮಾಡಿ, R ಶೇಷಾದ್ರಿ ಅವರು ಡೈರೆಕ್ಟ್ ಮಾಡಿ, K ಮುಸ್ತಫಾ ಅವರು ಪ್ರೊಡ್ಯೂಸ್ ಮಾಡಿರೋ ಯಜಮಾನ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುತ್ತೆ. ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಯಜಮಾನ ಸಿನಿಮಾನು ಒಂದಾಗಿರುತ್ತೆ. ಅಂಬರೀಶ್ ಅವರು ಮತ್ತು ಮಾಲಾಶ್ರೀ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, ಮೋಹನ್ ನಟರಾಜ್ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ರೌಡಿ MLA ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುತ್ತೆ. ಅಂಬರೀಶ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ರೌಡಿ MLA ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ಭವ್ಯ ಅವರು ಆಕ್ಟ್ ಮಾಡಿ, ಪಿ ನಂಜುಂಡಪ್ಪ ಅವರು ಡೈರೆಕ್ಟ್ ಮಾಡಿ, ಕೃಷ್ಣ ರಾಜು ಅಂಡ್ ಫ್ರೆಂಡ್ಸ್ ಪ್ರೊಡ್ಯೂಸ್ ಮಾಡಿರೋ SP ಸಾಂಗ್ಲಿಯಾನ ಪಾರ್ಟ್ 2 ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುತ್ತೆ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ SP ಸಾಂಗ್ಲಿಯಾನ ಪಾರ್ಟ್ 2 ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು, ಶಂಕರ್ ನಾಗ್ ಅವರು ಮತ್ತು ಜಯಂತಿ ಅವರು ಆಕ್ಟ್ ಮಾಡಿ, ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿ, KN ಸರೋಜಾಬಾಯ್ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಜನ್ಮ ಜನ್ಮದ ಅನುಬಂಧ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಸೂಪರ್ ಹಿಟ್ ಸಿನಿಮಾ ಆಗಿರುತ್ತೆ. ಅನಂತ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಜನ್ಮ ಜನ್ಮದ ಅನುಬಂಧನು ಒಂದಾಗಿರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಎ ರಾಧಾಕೃಷ್ಣ ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಊರಿಗೆ ಉಪಕಾರಿ ಅನ್ನೋ ಸಿನಿಮಾ. ಟೈಗರ್ ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಊರಿಗೆ ಉಪಕಾರಿ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಶ್ ಅವರು ಆಕ್ಟ್ ಮಾಡಿ, ದೊರೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ, SP ವರದರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಒಡ ಹುಟ್ಟಿದವರು ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಒಡ ಹುಟ್ಟಿದವರು ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಸೌಂದರ್ಯ ಅವರು ಮತ್ತು ರಮೇಶ್ ಅರವಿಂದ್ ಅವರು ಆಕ್ಟ್ ಮಾಡಿ, P ವಾಸು ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಆಪ್ತ ಮಿತ್ರ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುತ್ತೆ. ವಿಷ್ಣುವರ್ಧನ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಆಪ್ತ ಮಿತ್ರ ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ಅಂಬರೀಶ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, MS ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, ಸಂದೇಶ್ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಣ್ಣಿನ ದೋಣಿ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ಸೂಪರ್ ಹಿಟ್ ಸಿನಿಮಾ ಆಗಿರುತ್ತೆ. ಅಂಬರೀಶ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಮಣ್ಣಿನ ದೋಣಿ ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, ಪೇರಲ್ಲ ಅವರು ಡೈರೆಕ್ಟ್ ಮಾಡಿ,
ಜಗದೀಶ್ ಮಲ್ನಾಡ್ ಮತ್ತು ಕಾಶಿನಾಥ್ ಅವರು ಪ್ರೊಡ್ಯೂಸ್ ಮಾಡಿರೋ ನಿಗೂಢ ರಹಸ್ಯ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಸೂಪರ್ ಹಿಟ್ ಸಿನಿಮಾ ಆಗಿರುತ್ತೆ. ಶಂಕರ್ ನಾಗ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ನಿಗೂಢ ರಹಸ್ಯ ಸಿನಿಮಾನು ಒಂದಾಗಿರುತ್ತೆ. ಅನಂತ್ ನಾಗ್ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, KV ಜಯರಾಮ್ ಅವರು ಡೈರೆಕ್ಟ್ ಮಾಡಿ, ಮೋಹನ್ ಅವರು ಪ್ರೊಡ್ಯೂಸ್ ಮಾಡಿರೋ ಇಬ್ಬನಿ ಕರಗಿತು ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿನ ಕಾಲಕ್ಕೆ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರುತ್ತೆ. ಅನಂತ್ ನಾಗ್ ಅವರ ಟಾಪ್ ಇಬ್ಬನಿ ಕರಗಿತು ಸಿನಿಮಾನು ಒಂದಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಶಿವರಾಜ್ ಕುಮಾರ್ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, MP ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿರೋ ಗಂಧದ ಗುಡಿ ಭಾಗ 2 ಸಿನಿಮಾ. ಟೈಗರ್ ಪ್ರಭಾಕರ್ ಅವರ ಟಾಪ್ 15 ಲಿಸ್ಟ್ ಅಲ್ಲಿ ಗಂಧದ ಗುಡಿ ಭಾಗ 2 ಸಿನಿಮಾನು ಒಂದಾಗಿರುತ್ತೆ. ಇನ್ನು ಹಲವಾರು ಬ್ಲಾಕ್ ಬಾಸ್ಟರ್ ಸಿನಿಮಾಗಳಿದೆ. ರಾಜಣ್ಣ ಅವ್ರದ್ದು, ವಿಷ್ಣುದಾದ ಅವ್ರದ್ದು, ಅಂಬರೀಷ್ ಅಣ್ಣಂದು, ಶಂಕರ್ ನಾಗ್ ಸರ್ದು, ಅನಂತ್ ನಾಗ್ ಸರ್ದು, ಟೈಗರ್ ಪ್ರಭಾಕರ್ ಅವ್ರದ್ದು, ಇನ್ನು ಹಲವಾರು ಬ್ಲಾಕ್ ಬಾಸ್ಟರ್ ಸಿನಿಮಾಗಳಿದೆ. ಇದರಲ್ಲಿ ಹೆಚ್ಚಿನ ಜನ ಇವತ್ತಿಗೂ ರಿಯಾಕ್ಟ್ ಮಾಡ್ತಾ ಇರೋ ಸಿನಿಮಾಗಳನ್ನ ಮಾತ್ರ ಒಂದು ಲಿಸ್ಟ್ ಮಾಡಿ ಅದರಲ್ಲಿ 15 ಸಿನಿಮಾನ ಫಿಲ್ಟರ್ ಮಾಡಿ ನಿಮ್ ಮುಂದೆ ಇಟ್ಟಿದೀವಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.